ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ಹತ್ರ Ather 450X ಇದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂದ್ಕೊಂಡಿದ್ದೀನಿ. ಸೊ ನಮಗೆ ಬ್ಯಾಕ್ ಸೈಡು ಬೈಬರ್ ಬ್ರೇಕ್ ಸಿಗುತ್ತೆ, ತುಂಬಾ ಪವರ್ಫುಲ್ಲು. ಮೋನೋ ಸಸ್ಪೆನ್ಷನ್ ಸಿಗ್ತೈತೆ. ಮುಂದೆ ಕೂಡ ನಮಗೆ ಬೈಬರ್ ಬ್ರೇಕ್ಸು, ತುಂಬಾ ಪವರ್ಫುಲ್ ಬ್ರೇಕ್ಸ್ಗಳು. ಆಸಮ್ ಆಗಿದೆ ಗಾಡಿ ಮಾತ್ರ. ಡಿಸೈನು, ಲುಕ್ಸು, ಎವ್ರಿಥಿಂಗ್ ಇಸ್ ಜಸ್ಟ್ ಅಮೇಜಿಂಗ್. 90/12 ಟೈರು. Ather ಎನರ್ಜಿ ಆನ್ ಮಾಡಿದ ತಕ್ಷಣ ಈ ಥರ ನಿಮಗೆ ಡಿಸ್ಪ್ಲೇ ಸಿಗುತ್ತೆ. ಸ್ಟಾರ್ಟ್ ಮಾಡಬೇಕು ಅಂತಂದರೆ ಬ್ರೇಕ್ ಇಟ್ಬಿಟ್ಟು ಅಷ್ಟೇ. ಮತ್ತು ಗಾಡಿ ರಿವರ್ಸ್ ಕೂಡ ಹೋಗುತ್ತೆ ನೋಡಿ. ಇವಾಗ ಬಂತು. ನಿಧಾನಕ್ಕೆ ರಿವರ್ಸ್ ಹೋಗಿ ಎಕ್ಸ್ಲೇಟ್ ಕೊಟ್ಕೊಂಡು ನಿಧಾನಕ್ಕೆ ಹೋಗಿ. ಸೊ 4 ಮೋಡ್ ಇದೆ. ಒಂದು ಎಕೋ ಮೋಡು, ರೈಡ್ ಮೋಡು, ಸ್ಪೋರ್ಟ್ಸ್ ಮೋಡು ಮತ್ತು ವಾಟ್ ಮೋಡ್. ರೈಡ್ ಮಾಡೋದಾ ಸ್ಕ್ರೀನ್ ಹೋಗುತ್ತೆ. ಹೌದಾ? ನೋಡಿ. ಒಳ್ಳೆ ಸೂಪರ್ ಸ್ಕೂಟರ್ ಅಲ್ಲ ಚವನ್ ಇದು? ವಾಟ್ ಮಾಡೋ ಅಂತ ಈ ರೋಡಲ್ಲಿ ಬೇಡ, ವಾಟ್ ಮಾಡು. ಹೌದಾ? ಅಷ್ಟು ಕ್ರೇಜಿ ಆಗಿದೆಯಾ? ಇಲ್ಲ ನಿಂತು ಚೇಂಜ್ ಮಾಡ್ಕೊ. ವಾಟ್ ಮಾಡಿದ್ಯಾ? ಫುಲ್ ವಾಟ್ ಮಾಡೋದು. ಫುಲ್ಲು. ಏನು ಅವ್ರು ಕ್ರೇಜಿ ಆಗಿದೆ. ಯಾವ ಪೆಟ್ರೋಲ್ ಸ್ಕೂಟರು ಹೋಗಲ್ಲ ಈ ಥರ. ದೇವರಣೆ ಖರಾಬಾಗೈತೆ. ವಾಟ್ ಮಾಡಿ ಒಂದೇ ಸಾಕು ಬೀಟ್ ಮಾಡೋಕ್ಕೆ ಅಲ್ಲ? ರೈಡ್ ಮೋಡ್ ಅಂದರೆ ನಾರ್ಮಲ್ ಸ್ವಲ್ಪ ಪವರ್ ಜಾಸ್ತಿ ಇರುತ್ತಲ್ಲ? ಅಂದರೆ 110cc. ಓಕೆ. ದಾರಿಯಲ್ಲೇ ಚೇಂಜ್ ಮಾಡ್ಬೋದಾ? ಎಲ್ಲಿ ಬರ್ತೀಯಾ ನೋಡ್ಕೊಂಡು ಬರ್ಬೇಕು. ಅಲ್ಲ ಗುರು, ಇಂಡಿಕೇಟರ್ ಹಾಕಿದ್ರೆ ಬರೋರು ನೋಡ್ಬೇಕು ತಾನೆ ಮಿರರಲ್ಲಿ. ಇಂಡಿಕೇಟರ್ ನೋಡಿಕೊಂಡು ಕಾರ್ ಬರ್ತೀವಿ. ನೀವು ಇಂಡಿಕೇಟರ್ ಹಾಕಿದ್ರೆ ಮಿರರಲ್ಲಿ ನೋಡಿದ್ರೆ ನೀವು ನೋಡ್ತಾನೆ ಬರ್ತಾನೆ ಇದ್ದೀರಾ ಲೆಫ್ಟಲ್ಲಿ. ಸಾರಿ ನಾನು ದೇವರನ್ನೇ ನನಗೆ ಭಯ ಆಗೋಯ್ತು. ಕಾಲೆಲ್ಲ ಅದ್ರ ಸ್ಟಾರ್ಟ್ ಆಗೋಯ್ತು. ಅದು ನಮ್ಮ ಗಾಡಿ ಅಲ್ಲ, ಬೇರೆಯವ್ರ ಗಾಡಿ. ಮಾಸ್ಕ್ ಹಾಕಿಲ್ಲ, ಸಿಗರೇಟ್ ಹೊಡಿತಾರೆ. ಯಾರೂ ಮಾಸ್ಕ್ ಹಾಕಿಲ್ಲ ಅದರಲ್ಲಿ. ಸೂಪರ್ ಆಗಿದೆ ಗಾಡಿ. ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ 7%.